ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡಿ ಅಂದೆ, ನಡಿ. ಸಾರಿ ಕೇಳಬೇಕು. ಐ ಆಮ್ ರಿಯಲಿ ಸಾರಿ. ನೀವ್ಯಾಕೆ ಸರ್ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದೀರಾ? ನಾನು ತುಂಬಾ ಎಮೋಷನಲ್ ಆಗಿ ರಾಂಗ್ ಆಗಿ ಬಿಹೇವ್ ಮಾಡ್ಬಿಟ್ಟೆ ಮೈನಾ. ಎಲ್ಲರ ಮನಸ್ಸನ್ನು ನೋವಿಸ್ಬಿಟ್ಟೆ. ನೀನು ಎಷ್ಟು ಸಲ ಹೇಳ್ದೆ ಇದರಲ್ಲಿ ಧ್ರುವಂದೇನೂ ತಪ್ಪಿಲ್ಲ ಅಂತ. ಆದ್ರೆ ನಾನು ನಿನ್ ಒಂದು ಮಾತು ಕೇಳ್ದೆ, ಈ ರೀತಿ ಬಿಹೇವ್ ಮಾಡ್ಬಿಟ್ಟೆ ಮೈನಾ. ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಬಿಹೇವಿಯರ್ ಇಂದ ನಿನಗೆ ಧ್ರುವನ್ ಮನೆಯವ್ರಿಗೆ ಎಷ್ಟು ಹರ್ಟ್ ಆಗಿರುತ್ತೆ. ಅವ್ರು ನನ್ನ ಬಗ್ಗೆ ಏನೆಲ್ಲ ಅನ್ಕೊಂಡಿರ್ತಾರೆ. ಇದೆಲ್ಲ ನನಗೆ ಮನೆಗೆ ಹೋಗಿ ಯೋಚನೆ ಮಾಡಾದ್ಮೇಲೆ ಅನ್ನಿಸ್ತು ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತ. ನಾನು ಯಾಕೆ ಹೀಗೆಲ್ಲ ಮಾಡಿದೆ ನನಗೆ ಅರ್ಥನೇ ಆಗ್ತಿಲ್ಲ ಮೈನಾ. ಮೋಸ್ಟ್ಲಿ ನಾನು ನಿಮ್ಮ ಕಂಪನಿ ಬಾಸ್, ನೀನ್ ನನ್ನ ಎಂಪ್ಲಾಯಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡಿದ್ನು. ನಿನಗೂ ನಿನ್ನ ಪರ್ಸನಲ್ ಲೈಫ್ ಇದೆ, ನಿನ್ನ ಆಸೆಗಳಿರುತ್ತೆ. ಅದನ್ನ ಯಾವುದನ್ನು ನಾನು ಕನ್ಸಿಡರೇ ಮಾಡಿಲ್ಲ ಮೈನಾ. ಐ ಆಮ್ ಸಾರಿ ಫಾರ್ ದಟ್. ಈಗ ನನ್ನ ತಪ್ಪನ್ನ ಸರಿ ಮಾಡ್ಕೋಬೇಕು. ಈಗ ನಾನು ಮಾಡಬೇಕಾಗಿರೋದಿಷ್ಟೇ. ನಿನಗೆ ನನ್ನ ಕಂಪನಿಯಿಂದ ಅನ್ಯಾಯ ಆಗಿದೆ. ಆ ಅನ್ಯಾಯ ಮಾಡಿದ ಯಾರು ಅಂತ ನಾನು ಕಂಡುಹಿಡಿಬೇಕು. ಅದಾದ್ಮೇಲೆ ನಾನು ನಿನ್ನ ಲೈಫಲ್ಲಿ ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ ಮೈನಾ. I swear. ಸರ್, ನೀವು ಸರಿಯಾದ ಟೈಮಿಗೆ ಬಂದ್ರಿ. ಇಲ್ಲ ಅಂದಿದ್ರೆ ನಾವು ಊರಿಗೆ ಹೋಗ್ಬಿಡ್ತಿದ್ವಿ. ಅರ್ಥ ಆಗ್ಲಿಲ್ಲ. ಮೈನಾ ಊರಿಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ಲು. ಏನು ಮೈನಾ, ಯಾಕೆ ಇಂಥ ನಿರ್ಧಾರ ತಗೊಂಡಿದ್ಯಾ? ಸಾರಿ ಮೈನಾ, ನೀನ್ ಈ ಥರ ನಿರ್ಧಾರ ತಗೊಳ್ಳೋಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದೆ ನಾನು ಎಲ್ಲಾನು ಸರಿ ಮಾಡಬೇಕು ಅಂತ ಹೋಗಿ ಏನೇನೋ ಮಾಡಿ ಈಗ ನಿನಗೆ ನ್ಯಾಯ ಸಿಗದೆ ಇದ್ರೂ ಪರವಾಗಿಲ್ಲ, ಊರಿಗೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಯೋಚನೆ ಮಾಡೋ ಅಷ್ಟು ಟಾರ್ಚರ್ ಕೊಟ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ ಮೈನಾ. ಇದರಲ್ಲಿ ನಿನ್ನ ಲೈಫ್ ಮಾತ್ರ ಅಲ್ಲ, ರಾಧಾ ಅವ್ರ ಲೈಫು ಇನ್ವಾಲ್ವ್ ಆಗಿದೆ. ನಾನು ಸೇರಿ ಇಬ್ರು ಲೈಫು ಹಾಳು ಮಾಡೋ ಥರ ನಡ್ಕೊಂಡೆ. ನನಗೆ ತುಂಬಾ ಗಿಲ್ಟ್ ಆಗ್ತಿದೆ ಮೈನಾ. ನನಗೆ ಮಾಡಬಾರ್ದಾಗಿತ್ತು. ಇಲ್ಲ ಮೈನಾ, ನೀನು ಊರಿಗೆ ಹೋಗ್ತೀನಿ ಅಂತ ನಿರ್ಧಾರ ತಗೊಂಡಿರೋದು ತಪ್ಪು. ದಯವಿಟ್ಟು ಹಾಗೆ ಮಾಡಬೇಡ. ನೋಡು, ನಿನ್ನ ಕೆಲಸ ನೀನು ಧಾರಾಳವಾಗಿ ಮಾಡು. ನಿನಗೇನು ಅನ್ಸುತ್ತೋ ಅದನ್ನೇ ಮಾಡು. ಇನ್ಮೇಲೆ ನಾನು ಯಾವುದಕ್ಕೂ ತಲೆ ಹಾಕಲ್ಲ ಮೈನಾ. ಐ ಮೀನ್ ಇಟ್. ನಿಜ ಹೇಳಬೇಕು ಅಂತಂದ್ರೆ ನಾನು ಧ್ರುವನ್ ಹತ್ರ ಹೋಗಿ ಸಾರಿ ಕೇಳಿದೆ ಗೊತ್ತಾ. ಅದು ಮಾತ್ರ ಅಲ್ಲ, ಧ್ರುವನ ಮತ್ತೆ ಕಂಪ್ನಿ ಕೆಲ್ಸಕ್ಕೆ ಬರಕ್ ಹೇಳಿದ್ದೀನಿ. ಅವನ್ ಬೇಗ ಕೆಲ್ಸಕ್ಕೆ ಬರ್ತಾನೆ ಮೈನಾ. ಧ್ರುವ ಇವತ್ತಿಂದಾನೆ ಕೆಲ್ಸಕ್ಕೆ ಬರ್ತಾನೆ. ಸರ್, ಇದನ್ನೆಲ್ಲ ನೀವ ಹೇಳ್ತಿರೋದು? ಹೌದು ಮೈನಾ. ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಒಂದು ನಿಮಿಷ. ಹಲೋ ಸರ್. ಧ್ರುವ, ನಾನು ನಿನ್ನ ಹತ್ರ ಮಾತಾಡಿ ನನ್ನ ತಪ್ಪನ ಒಪ್ಕೊಂಡು ನಿನ್ನ ಹತ್ರ ಸಾರಿ ಕೇಳಿದ್ನಲ್ಲ, ಅದೇ ಥರ ಮೈನಾ ಹತ್ರ ಸಾರಿ ಕೇಳಕ್ ಬಂದಿದ್ದೀನಿ. ಆ್ಯಂಡ್ ನೀನು ಇವತ್ತು ಕಂಪ್ನಿಗೆ ಬರ್ತಿರೋ ವಿಷಯನೂ ಹೇಳಿದೆ. ಆದರೆ ಮೈನಾ ನನ್ನ ಮಾತನ್ನ ನಂಬ್ತಿಲ್ಲ ಧ್ರುವ. ಪ್ಲೀಸ್ ನೀನಾದರೂ ಹೇಳು. ಮೈನಾ ಹತ್ರ ಮಾತಾಡು ಧ್ರುವ. ನಾನು ಫೋನ್ ಕೊಟ್ಟೆ, ಮಾತಾಡು. ಓಕೆ ಸರ್. ಧ್ರುವನ ಹತ್ರ ಮಾತಾಡು ಮೈನಾ. ಧ್ರುವರೇ, ಮೈನಾ ಅವರೇ, ಪುಷ್ಪಕ್ ಸರ್ ಹೇಳ್ತಿರೋದು ನಿಜಾನೇ. ಅವ್ರು
ಮೊನ್ನೆ ಮೀಟ್ ಆಗಿ ನಡೆದಿರೋದಕ್ಕೆಲ್ಲ ತುಂಬ ಫೀಲ್ ಮಾಡಿಕೊಂಡು ನನ್ನ ಹತ್ರ ಕ್ಷಮೆ ಕೇಳಿದ್ರು.